ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಧಾಕೃಷ್ಣ ಸಿಂಪಲ್ ಲೈಫ್. ಹೇಗಿದ್ದೀರಿ ಎಲ್ಲರೂ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇನ್ನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಶಿವರಾತ್ರಿ ದಿವಸ ನಾನು ಹೇಗೆ ಉಪವಾಸ ಇದ್ದೆ, ಹೇಗೆ ಜಾಗರಣೆ ಮಾಡಿಕೊಂಡೆ, ಪೂಜೆ ಹೇಗೆ ಮಾಡಿದೆ ಅನ್ನೋ ವ್ಲಾಗ್ ಆಗಿರುತ್ತೆ. ಹಾಗೆ ಶಿವನ ಕತೆ ಕೂಡ, ಒಂದು ಪುಟ್ಟ ಕತೆ ಕೂಡ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ಶಿವರಾತ್ರಿ ಹಬ್ಬದ ಹಿಂದಿನ ದಿವಸನೇ ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಬಟ್ ಈ ಸಲ ಶಿವರಾತ್ರಿ ಬುಧವಾರ ಇತ್ತು, ಹಿಂದಿನ ದಿವಸ ಮಂಗಳವಾರ ಇದ್ದಿದ್ದರಿಂದ ನಾನು ದೇವ್ರ ಮನೇನೇನು ಕ್ಲೀನ್ ಮಾಡ್ಕೊಳಕ್ಕೆ ಹೋಗಿರಲಿಲ್ಲ. ಹಾಗಾಗಿ ಶಿವರಾತ್ರಿ ಹಬ್ಬದ ದಿವಸನೇ ಬುಧವಾರದ ದಿನವೇ ನಾನು ದೇವ್ರ ಮನೆಯನ್ನೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿಕೊಂಡು ಹಾಗೆ ದೇವ್ರ ಸಾಮಾನು ಕೂಡ ತೊಳ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಮೊದಲನೇದಾಗಿ ನಾನು ಫ್ರೆಶ್ ಅಪ್ ಆಗಿದ ತಕ್ಷಣ ಬೆಳಗ್ಗೆನೇ ಒಂದು ಸಂಕಲ್ಪನ ಮಾಡಿಕೊಂಡು ನನ್ನ ಪೂಜೆನ ಶುರು ಮಾಡಿಕೊಂಡೆ. ಸಂಕಲ್ಪ ಏನಪ್ಪ ಅಂದರೆ, ಇವತ್ತು ನಾನು ಉಪವಾಸ ಕೂಡ ಇದ್ದು ಜಾಗರಣೆ ಕೂಡ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು, ಅಂದರೆ ಉಪವಾಸ ಅಂದರೆ ನಿಟ್ಟು ಉಪವಾಸ ಏನಲ್ಲ, ಫ್ರೂಟ್ಸ್ ಏನಾದರೂ ತೊಗೊಳ್ಳೋ ಥರ, ತುಂಬ ಅಲ್ಲ, ಲೈಟಾಗಿ ಫ್ರೂಟ್ಸ್ ತೊಗೊಳ್ಳೋ ಥರ ಸಂಕಲ್ಪ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮನೆ ದೇವರಿಗೆ ಮೊದಲಿದಾಗಿ ಅಲಂಕಾರ ಮಾಡಿ ದೀಪನ ಕೂಡ ಹಚ್ಕೊಂಡೆ. ಆ ನಂತರದಲ್ಲಿ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದ ಶಿವಲಿಂಗ ಆಗಲಿ ಸಾಲಿಗ್ರಾಮನಾಗಲಿ ಇಟ್ಕೊಂಡಿಲ್ಲ. ಯಾಕಂದರೆ ಶಿವಲಿಂಗನ ಇಟ್ಕೊಂಡಾಗ ಪ್ರತಿ ದಿವಸ ಅದಕ್ಕೆ ಅಭಿಷೇಕ ನೈವೇದ್ಯ ಅಂತ ಮಾಡ್ತಾ ಇರಬೇಕು, ಮತ್ತು ಶುಚಿಯಾಗಿ ಮೈಲಿಗೆ ಆಗದಾಗೆ ನೋಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನಮ್ಮ ಹಿರಿಯರು ಯಾರೂ ಮನೆಯಲ್ಲಿ ಶಿವಲಿಂಗನ ಪೂಜೆ ಮಾಡ್ತಿರಲಿಲ್ಲ. ಹಾಗಾಗಿ ಆ ರೂಢಿ ನಮಗೂ ಕೂಡ ಬಂದಿಲ್ಲ. ಹಾಗಾಗಿ ಶಿವಲಿಂಗ ಇಲ್ಲದೆ ಇರೋ ಕಾರಣಕ್ಕೆ ನಾನು ಯಾವ ಥರ ಶಿವಲಿಂಗನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ, ರೆಡಿ ಮಾಡ್ಕೊಳ್ತಾ ಇದ್ದೀನಿ ಶಿವಲಿಂಗನ ಅಂತ ವಿಡಿಯೋನ ನೋಡ್ಕೊಳ್ತಾ ಹೋಗಿ, ಹಾಗೆ ನಾನು ಈ ಶಿವರಾತ್ರಿ ಹಬ್ಬ ಮಾಡಲಿಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮ್ಮ ಹಿಂದೂ ಪುರಾಣದಲ್ಲಿ ಶಿವರಾತ್ರಿಗೆ ಅನೇಕ ಕಥೆಗಳಿದೆ. ಅದರಲ್ಲಿ ಒಂದು ಕಥೆನ ನಾನು ಇವತ್ತು ಹೇಳ್ತಾ ಹೋಗ್ತೀನಿ. ನಾವು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಶಿವರಾತ್ರಿ ಪೂಜೆಯನ್ನು ನಾವು ಆಚರಣೆ ಮಾಡ್ತೀವಿ. ಈ ದಿನ ಯಾರೆಲ್ಲ ಉಪವಾಸವಿದ್ದು ಇಡೀ ರಾತ್ರಿ ಶಿವಧ್ಯಾನವನ್ನು ಮಾಡ್ತಾ ಜಾಗರಣೆ ಮಾಡ್ತಾರೋ ಅವರಿಗೆಲ್ಲನೂ ತಾವು ಮಾಡಿರೋ ತಪ್ಪುಗಳು, ಅರಿವಿಲ್ಲದೆ ಮಾಡಿರೋ ಅಂಥ ತಪ್ಪುಗಳಿಗೆಲ್ಲ ಮೋಕ್ಷ ಸಿಗುತ್ತೆ, ಆ ಪಾಪಗಳೆಲ್ಲ ಕಳೆದು ನಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನು ಈ ದಿನ ಶಿವ ಪಾರ್ವತಿಯರ ಮದುವೆ ಆದ ದಿನ ಅಂತ ಕೂಡ ಹೇಳ್ತಾರೆ. ಆ ಮದುವೆ ಆಗಿದ್ದು ಹೇಗಪ್ಪ ಅಂದರೆ, ಪರ್ವತರಾಜನ ಮಗಳು ಪಾರ್ವತಿಗೆ ಶಿವನ ಮೇಲೆ ಪ್ರೀತಿ ಆಗತ್ತೆ. ಈ ವಿಷಯನ ನಾರದ ಮುನಿಗಳು ಬಂದು ಪರ್ವತರಾಜನ ಹತ್ರ ಹೇಳ್ತಾರೆ, ಈ ಥರ ನಿಮ್ಮ ಮಗಳಿಗೆ ಶಿವನ ಮೇಲೆ ಪ್ರೀತಿಯಾಗಿದೆ ಅಂತ. ಅದರಿಂದ ಕೋಪಗೊಂಡ ಪರ್ವತರಾಜನು ತುಂಬಾ ಪ್ರಯತ್ನ ಪಡ್ತಾನೆ ಇವರಿಬ್ಬರನ್ನು ದೂರ ಮಾಡಬೇಕು ಅಂತ. ಅವರ ಪ್ರಯತ್ನಗಳು ಯಾವುದು ಸಫಲನೇ ಆಗೋದಿಲ್ಲ. ಆ ನಂತರ ಪರ್ವತರಾಜ ಪಾರ್ವತಿನ ಕರ್ಕೊಬಂದು ಶಿವನ ಹತ್ರ ಬಿಟ್ಟು ಶಿವನ ಸೇವೆಯನ್ನು ಮಾಡಿಕೊಂಡು ಇಲ್ಲೇ ಇರು ಅಂತ ಹೇಳಿಬಿಟ್ಟು ಹೋಗ್ತಾರೆ. ಆದರೆ ಸದಾ ಶಿವ ಧ್ಯಾನದಲ್ಲಿ ಕುಳಿತಿರೋದ್ರಿಂದ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆ ಸಮಯದಲ್ಲೇ ಒಬ್ಬ ರಾಕ್ಷಸ ಕೂಡ ಉಟ್ಕೊಳ್ತಾನೆ. ಆ ರಾಕ್ಷಸನ ಸಂಹಾರ ಹೇಗಾಗೋದಪ್ಪ ಅಂದರೆ, ಈ ಶಿವ ಮತ್ತು ಪಾರ್ವತಿಯರಿಗೆ ಹುಟ್ಟಿರ್ತಕ್ಕಂಥ ಮಗುವಿನಿಂದ ಆ ರಾಕ್ಷಸನ ಸಂಹಾರ ಆಗಬೇಕು ಅನ್ನೋದಿರುತ್ತೆ. ಅದಕ್ಕಾಗಿ ಬ್ರಹ್ಮದೇವ ಏನು ಮಾಡ್ತಾರೆ, ಶಿವ ಈ ಥರ ಧ್ಯಾನದಲ್ಲಿ ಕೂತಿದ್ರೆ ಇವರಿಬ್ಬರಿಗೂ ಪ್ರೀತಿ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಪ್ರೀತಿರಾಜಾದ ಮನ್ಮಥನನ್ನು ಕರೀತಾರೆ. ಕರೆದು ಶಿವನಿಗೆ ಪ್ರೀತಿ ಬಾಣವನ್ನು ಬಿಟ್ಟು ಶಿವನನ್ನು ಎಚ್ಚರಗೊಳಿಸು ಅಂತ ಹೇಳಿ ಕೆಲಸವನ್ನು ವಹಿಸಿ ಕಳಿಸ್ತಾರೆ ಪ್ರೀತಿರಾಜನಿಗೆ. ಪ್ರೀತಿರಾಜ ಶಿವನಲ್ಲಿ ಬಂದು ನೋಡಿದಾಗ ಶಿವ ಧ್ಯಾನದಲ್ಲಿ ಕೂತಿರ್ತಾರೆ. ಹೇಗೆಪ್ಪ ಎಚ್ಚರಗೊಳಿಸೋದು ಅಂತ ಯೋಚನೆ ಮಾಡ್ತಾರೆ. ಆದರೂ ಕೂಡ ಬ್ರಹ್ಮ ನನಗೆ ವಹಿಸಿರ್ತಕ್ಕಂಥ ಕೆಲಸನ ನಾನು ಮಾಡಲೇಬೇಕಾಗಿರೋದ್ರಿಂದ ನಾನು ಈ ಕೆಲಸ ಮಾಡಲೇಬೇಕು ಅಂದ್ಬಿಟ್ಟು ಪ್ರೀತಿ ಬಾಣನ ಶಿವನ ಕಡೆಗೆ ಬಿಡ್ತಾರೆ. ಶಿವನ ಕಡೆಗೆ ಬಿಟ್ಟಿದ ತಕ್ಷಣ ಶಿವ ಎಚ್ಚರಗೊಂಡು ಕೋಪದಿಂದ ತನ್ನ ಮೂರನೇ ಕಣ್ಣನ್ನು ತೆರೆದು ಆ ಪ್ರೀತಿರಾಜನನ್ನು ಭಸ್ಮ ಮಾಡಿಬಿಡ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ದ ಪಾರ್ವತಿ ಶಿವನನ್ನು ಈ ಥರ ಎಲ್ಲ ಹೋಲಿಸ್ಕೊಳ್ಳೋಕ್ಕಾಗಲ್ಲ, ಶಿವನನ್ನು ಹೋಲಿಸ್ಕೋಬೇಕಂದ್ರೆ ಕಠಿಣವಾದ ತಪಸ್ಸನ್ನೇ ನಾನು ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ತಪಸ್ಸನ್ನು ಕೈಗೊಳ್ತಾರೆ. ತುಂಬ ದಿವಸಗಳ ತಪಸ್ಸಿನ ನಂತರ ಒಬ್ಬ ಋಷಿಗಳು
ಪಾರ್ವತಿ ಹತ್ರ ಬಂದು ಹೇಳ್ತಾರೆ, ಯಾತಕ್ಕೆ ನೀನು ಈ ಕಠಿಣ ತಪಸ್ಸನ್ನ ಮಾಡ್ತಾ ಇದೀಯಾ ಅಂತ ಕೇಳಿದಾಗ, ನಾನು ಶಿವನನ್ನು ಪ್ರೀತಿ ಮಾಡ್ತಾ ಇದ್ದೀನಿ, ಶಿವನನ್ನು ಒಲಿಸ್ಕೊಳ್ಳೋದಕ್ಕೋಸ್ಕರ ನಾನು ಈ ತಪಸ್ಸನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಆ ಋಷಿಮುನಿಗಳು ಹೇಳ್ತಾರೆ, ಅವನೊಬ್ಬ ಸ್ಮಶಾನದಲ್ಲಿ ಅಲೆದಾಡೋನು ಭಿಕ್ಷೆ ಬೇಡಿ ತಿಂತಾನೆ, ಅವನ್ನ ಮದುವೆ ಆಗಿದ್ರೆ ನಿನಗೇನು ಸುಖ ಸಿಗುತ್ತೆ ಅಂತ ಹೇಳಿದಾಗ ಪಾರ್ವತಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಆಗ ಕೋಪದಿಂದ ಅವರು ಋಷಿಮುನಿಗಳನ್ನ ನೋಡ್ತಿದ್ದಾಗ ತಕ್ಷಣವೇ ಋಷಿಮುನಿಗಳು ಶಿವ ಆಗಿ ಬದಲಾಗ್ತಾರೆ. ಶಿವ ಆಗಿ ಬದಲಾಗೋದು ಏಂತಕ್ಕೆ ಅಂದರೆ, ಪಾರ್ವತಿಯನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಶಿವ ತನ್ನ ರೂಪವನ್ನು ಬದಲಾಯಿಸ್ಕೊಂಡು ಬಂದಿರ್ತಾರೆ. ಆಗ ಶಿವನಿಗೆ ಪಾರ್ವತಿಯ ಪ್ರೀತಿ ಮತ್ತು ಆ ತಪಸ್ಸನ್ನು ನೋಡಿ ಇಷ್ಟ ಆಗಿ ಇಬ್ಬರು ಕೂಡ ಈ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ರಾತ್ರಿಯಲ್ಲಿ ಇವರಿಬ್ಬರ ಮದುವೆ ಆಗತ್ತೆ, ಶಿವ ಮತ್ತು ಪಾರ್ವತಿಯದ್ದು. ಆ ಮದುವೆನ ಗಿರಿಜಾ ಕಲ್ಯಾಣನ ದೇವಾನು ದೇವತೆಗಳೆಲ್ಲ ಇಡೀ ರಾತ್ರಿ ನೋಡ್ತಾ ಕೂತಿದ್ರು. ಹಾಗಾಗಿ ಇವತ್ತಿನ ದಿವಸ ಯಾರೆಲ್ಲ ಜಾಗರಣೆ ಮಾಡ್ತಾ ಶಿವನ ಧ್ಯಾನವನ್ನು ಮಾಡ್ತಾರೋ ಅವರಿಗೆಲ್ಲನೂ ಮೋಕ್ಷ ಸಿಗುತ್ತೆ, ಅವರ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅನ್ನೋದು ಈ ಕಥೆ ಆಗಿರುತ್ತೆ ಫ್ರೆಂಡ್ಸ್. ಇನ್ನು ನಾನು ಪೂಜೆನೆಲ್ಲ ಮುಗಿಸ್ಕೊಂಡು ಹಾಗೆ ಧೂಪ ಕೂಡ ಮನೆಗೆ ಹಾಕ್ಕೊಂಡು ಇನ್ನು ಮಧ್ಯಾಹ್ನದ ಊಟಕ್ಕೆ ನನ್ನ ಹಸ್ಬೆಂಡ್ಗೆ ಮತ್ತು ರುಚಿಮಾಗೆ ಅಂದ್ಬಿಟ್ಟು ಬೇಳೆ ಸಾಂಬಾರನ್ನು ಕೂಡ ಕ್ವಿಕ್ಕಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದು ಏನಿಲ್ಲ, ಬೇಳೆ ತರಕಾರಿಗಳನ್ನೆಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಒಂದೆರಡು ವಿಷಲ್ನ ನಾನು ತೆಗೆದುಕೊಳ್ತಾ ಇದ್ದೀನಿ. 2 ವಿಷಲ್ನ ಅರ್ಜೆಂಟಾಗಿ ಮಾಡೋದ್ರಿಂದ ಈ ಸಾಂಬಾರು ತುಂಬಾ ಟೇಸ್ಟಿಯಾಗೂ ಇರುತ್ತೆ ಮತ್ತು ಕ್ವಿಕ್ಕಾಗಿ ಕೂಡ ಆಗಿಬಿಡುತ್ತೆ. ಏನಾದರೂ ಅರ್ಜೆಂಟ್ ಇದ್ದಾಗ ಈ ಥರ ಸಾಂಬಾರನ್ನ ನಾವು ಮಾಡ್ಕೊಳ್ಬೋದು. ಬೇಳೆ ಸಾರನ್ನ ತುಂಬಾ ಟೇಸ್ಟಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಹಾಗೆ ಅದಕ್ಕೆ ಒಂದು ಒಗ್ಗರಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಸ್ವಲ್ಪ ಸಾಸಿವೆಯನ್ನು ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಈ ಒಗ್ಗರಣೆನ ನಾವು ಬೇಳೆ ಸಾರಿಗೆ ಸೇರಿಸ್ಕೊಂಡ್ಬಿಟ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಕ್ವಿಕ್ಕಾಗಿ ಮಾಡಿದ್ರೂ ತುಂಬ ಟೇಸ್ಟಿಯಾಗಿ ಮಾಡಿದ್ದೀರಾ ಅಂತ ರುಚಿಮ ಕೂಡ ಹೇಳ್ತಿದ್ಲು. ಮನೆಯಲ್ಲಿ ನಾನು ಒಬ್ಬಳು ಮಾತ್ರ ಉಪವಾಸ ಇರ್ತೀನಿ ಅಂತ ಸಂಕಲ್ಪ ಮಾಡಿದ್ದೆ. ನನ್ನ ಹಸ್ಬೆಂಡು ಮತ್ತು ರುಚಿಮ ಏನು ಮಾಡಿರಲಿಲ್ಲ. ರುಚಿಮಾನು ಇರ್ತೀನಿ ಅಂತ ಹೇಳಿದ್ಲು, ಬಟ್ ಅವಳಿಗೆ ನೆಕ್ಸ್ಟ್ ಡೇ ಸ್ಕೂಲ್ ಇದ್ದಿದ್ದರಿಂದ ಅವಳು ಉಪವಾಸ ಜಾಗರಣೆ ಅಂತಿದ್ರೆ ಸ್ಕೂಲ್ ಅಟೆಂಡ್ ಮಾಡೋಕ್ಕಾಗಲ್ಲ, ಎಕ್ಸಾಮ್ ಟೈಮ್ ಬೇರೆ ಅಲ್ವಾ ಅಂದ್ಬಿಟ್ಟು ಅವಳಿಗೇನು ಮಾಡಬೇಡ ಅಂತ ಹೇಳಿದೆ. ಇನ್ನು ಹಾಗಾಗಿ ನಾನೇ ಅವರಿಬ್ಬರಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಬೇಳೆ ಸಾಂಬಾರನ್ನು ಮಾಡಿಕೊಂಡು ಇದ್ರ ಜೊತೆಗೆ ಸ್ವಲ್ಪ ರೈಸನ್ನು ಕೂಡ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಬೇಳೆ ಸಾಂಬಾರು ಹಾಕಿ ಸ್ವಲ್ಪ ತುಪ್ಪನ ಕೂಡ ಹಾಕ್ಕೊಂಡು ರುಚಿಮಾಗೆ ಹಾಗೆ ಸರ್ವ್ ಮಾಡಿಕೊಂಡೆ. ಹಾಗೆ ನನ್ನ ಹಸ್ಬೆಂಡು ಕೂಡ ಊಟನ ಅವರಿಗೆ ಕೊಟ್ಬಿಟ್ಟು ನನಗೆ ಸ್ವಲ್ಪ ಮನೆ ಕೆಲಸಗಳೆಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ಅಷ್ಟರಲ್ಲಿ 3 ಗಂಟೆನೇ ಆಗೋಗಿತ್ತು. 3 ಗಂಟೆ ಆಗೋಗಿದೆಯಲ್ಲಮ್ಮ ಅಂತೇಳ್ಬಿಟ್ಟು ರುಚಿಮ ಸ್ವಲ್ಪ ಕಲ್ಲಂಗಡಿ ಹಣ್ಣಿತ್ತು ಅಂದ್ಬಿಟ್ಟು ಅದನ್ನು ಕಟ್ ಮಾಡ್ತಾಯಿದ್ಲು. ಕಲ್ಲಂಗಡಿ ಹಣ್ಣು ತಿನ್ನಿ 3 ಗಂಟೆ ಆಗೋಗಿದೆ, ಏನೂ ತಿಂದಿಲ್ಲ ಬೆಳಗ್ಗೆಯಿಂದ ಅಂತೇಳ್ಬಿಟ್ಟು. ಬೆಳಗ್ಗೆಯಿಂದನೂ ನಾನು ಏನು ಕೂಡ ತಿಂದಿರಲಿಲ್ಲ, ಒಂದು ಫ್ರೂಟು ಕೂಡ ತಿಂದಿರಲಿಲ್ಲ. ಹಾಗಾಗಿ ಸರಿ ಆಯಿತು ಕಟ್ ಮಾಡ್ತಿದ್ದಾಳಲ್ಲ ಅಂದ್ಬಿಟ್ಟು ತಿನ್ನೋಣ ಅಂದ್ಬಿಟ್ಟು ಕೂತ್ಕೊಂಡೆ. ಅವಳಿಗೆ ಸರಿಯಾಗಿ ಕಟ್ ಮಾಡೋಕ್ಕೂ ಬರಲ್ಲ, ಹೆಂಗೆಂಗೋ ಮಾಡ್ತಿದ್ದಾಳೆ. ಇನ್ನು ನಾನೇ ಆದರೆ ಕಟ್ ಮಾಡ್ಕೊಂಡು ತಿನ್ನಲ್ಲ ಅಂದ್ಬಿಟ್ಟು ನನಗೋಸ್ಕರ ಅಂತ ಅವಳು ಕಟ್ ಮಾಡ್ತಿದ್ದಾಳೆ. ಅಷ್ಟರಲ್ಲಿ ಟೈಮ್ ಕೂಡ 3 ಗಂಟೆ ಆಗಿಬಿಟ್ಟಿತ್ತಲ್ಲ, ಸರಿ ನನಗೆ ಕೂಡ ಸ್ವಲ್ಪ ಸುಸ್ತಾದಂಗೆ ಆಗ್ತಿತ್ತು. ಸರಿ ಅಂದ್ಬಿಟ್ಟು ಕಲ್ಲಂಗಡಿ ಹಣ್ಣನ್ನು ತಿನ್ನೋಣ ಅಂದ್ಬಿಟ್ಟು ಕೂತ್ಕೊಂಡೆ. ಅವಳೇ ಎಲ್ಲ ಫುಲ್ ಕಟ್ ಮಾಡಿ ಪೀಸ್ ಮಾಡಿ ಅದಕ್ಕೆ ಸಾಲ್ಟು ಪೆಪ್ಪರೆಲ್ಲ ಹಾಕ್ಬಿಟ್ಟು ಪ್ಲೇಟ್ಗೆ ಸರ್ವ್ ಮಾಡಿಕೊಟ್ಲು. ಒಂದು ಪೀಸ್ ಕಲ್ಲಂಗಡಿ ಹಣ್ಣನ್ನು ಮಾತ್ರ ನಾನು ತೊಗೊಂಡೆ. ಹಣ್ಣು ತಿನ್ಬೋದು ಅಂತ ಹೇಳ್ಬಿಟ್ಟು ತುಂಬಾ ಹೆಚ್ಚಾಗಿ ತಿನ್ನೋಕ್ಕೆ ಹೋಗಬಾರ್ದು. ತುಂಬಾ ಹೆಚ್ಚಾಗಿ ತಿಂದರೆ ನಮಗೆ ವಾಶ್ರೂಮ್ಗೆಲ್ಲ ಹೋಗಬೇಕಾಗತ್ತೆ. ಮತ್ತು ಪದೇ ಪದೇ ನಾವು ಪೂಜೆಗಳನ್ನ 2ನೇ ಪೂಜೆ, 3ನೇ ಪೂಜೆ, 4ನೇ ಪೂಜೆ ಅಂತ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಶಿವರಾತ್ರಿ ಹಬ್ಬದಲ್ಲಿ ನಾವು ಹೆಚ್ಚು ತಿನ್ನೋದ್ರಿಂದ ನಮಗೆ ವಾಶ್ರೂಮ್ ಯೂಸ್ ಮಾಡೋದ್ರಿಂದ ಮಡಿ ಅನ್ನೋದು ಇರೋದಿಲ್ಲ ನಮಗೆ. ಹಾಗಾಗಿ ಮತ್ತೆ ಸ್ನಾನಗಳು ಮಾಡ್ತಾ ಇರಬೇಕಲ್ಲ, ಹಾಗಾಗಿ ನಾವು ಲೈಟ್ ಫುಡ್ನ ಅಷ್ಟೇ ತೊಗೊಳ್ಬೇಕು. 1 ಪೀಸ್ ಅಷ್ಟು ಮಾತ್ರ ನಾನು ತೊಗೊಂಡೆ, ತುಂಬ ಏನು ತಿನ್ನೋಕ್ಕೆ ಹೋಗಲಿಲ್ಲ. ಆ 1 ಪೀಸ್ ತಿನ್ನೋದಕ್ಕೆ ಮುಂಚೆ ತುಂಬಾ ಸ್ವಲ್ಪ ಟಯರ್ಡ್ ಅನ್ನಿಸ್ತಾ ಇತ್ತು. ಬೆಳಗ್ಗೆಯಿಂದ ಕೆಲಸಗಳು ಮಾಡಿ ಅದರಿಂದನೇ ಅಡುಗೆ ಎಲ್ಲ ಮಾಡಿದ್ರಿಂದ ತುಂಬ ಸುಸ್ತು ಅನ್ನಿಸ್ತಾ ಇತ್ತು. ಕಲ್ಲಂಗಡಿ ಹಣ್ಣು ತಿಂದಿದ್ದ ತಕ್ಷಣವೇ ಇನ್ಸ್ಟೆಂಟ್ ಎನರ್ಜಿ ಸಿಕ್ಬಿಡ್ತು ನನಗೆ. ಅದಾದಮೇಲೆ ನನಗೆ ಮತ್ತೆ ಹೊಟ್ಟೆ ಹಶ್ವನ್ನೋದೇ ಆಗಲಿಲ್ಲ. ವಾಟರ್ ಮಿಲನಲ್ಲಿ
ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತಲ್ವ, ಮತ್ತು ಹೊಟ್ಟೆ ಕೂಡ ಫಿಲ್ಲಿಂಗ್ ಅನಿಸ್ತಾ ಇರುತ್ತೆ ಅದನ್ನು ತಿನ್ನೋದ್ರಿಂದ. ಹಾಗಾಗಿ ಕಲ್ಲಂಗಡಿ ಹಣ್ಣು ತಿಂದ್ಕೊಂಡು ನಾನು ನನ್ನ 2ನೇ ಪೂಜೆನ ಮಾಡಿಕೊಂಡೆ. ಅಷ್ಟರಲ್ಲಿ ಸಂಜೆ 6:30 ಆಗಿತ್ತು. ಸಂಜೆ ಪೂಜೆ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ನಾನು ಹಾಲನ್ನ ಕೂಡ ಇಟ್ಕೊಂಡಿದ್ದೀನಿ ದೇವರಿಗೆ. ಮತ್ತು ದೇವರಿಗೆ 2ನೇ ಪೂಜೆ ಕೂಡ ಮುಗಿಸ್ಕೊಂಡು ಮಂಗಳಾರತಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೆ. ಅದಾದ ನಂತರ ಸ್ವಲ್ಪ ಬೆಳಿಗ್ಗೆಗೆ ತಿಂಡಿಗೆ ಪ್ರಿಪೇರ್ ಮಾಡ್ಕೊಳ್ಳೋಣ, ಸ್ವಲ್ಪ ಪೂರಿ ಸಾಗು ಮಾಡ್ಕೊಂಬೇಡೋಣ ಅಂದ್ಬಿಟ್ಟು ವೆಜಿಟೇಬಲ್ಸ್ನ ಕೂಡ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೆ. ಸೊ ದಟ್ ಬೆಳಗ್ಗೆಗೆ ಈಸಿ ಆಗಿಬಿಡುತ್ತೆ. ಇಲ್ಲದಿದ್ದರೆ ಪೂಜೆ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿ ಬೆಳಗ್ಗೆನೇ ಕಟ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂದ್ಬಿಟ್ಟು ರಾತ್ರಿಯೇ ಕಟ್ ಮಾಡಿ ಅವ್ರಿಗೂ ಇಬ್ಬರಿಗೂ ಕೂಡ ಡಿನ್ನರ್ನ ರೆಡಿ ಮಾಡಿ ಅವ್ರಿಗೂ ಕೂಡ ತಿಂಡಿ ಕೊಟ್ಬಿಟ್ಟು ಮತ್ತು 9:30 ಅಷ್ಟರಲ್ಲಿ ಮತ್ತೆ ನಾನು 3ನೇ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅವರಿಬ್ಬರಿಗೂ ಕೂಡ ತಿಂಡಿ ಮುಗಿಸ್ಕೊಂಡು ನನ್ನ ಜೊತೆನೇ 12:30ವರೆಗೂ ಎದ್ದಿದ್ದರು. ನಮ್ಮ ಹಸ್ಬೆಂಡ್ 1 ಗಂಟೆವರೆಗೂ ನನ್ನ ಜೊತೆಲೇ ಎದ್ದಿದ್ದರು. ರುಚಿಮ ಕೂಡ 12 ಗಂಟೆವರೆಗೂ ಅವಳು ಎದ್ದಿದ್ಲು. ಅದಾದಮೇಲೆ ನಾನು ಎತ್ತೀನಿ ಅಂದಳು. ಬೇಡಮ್ಮ ಮಲ್ಕೋ, ನೀನು ಬೆಳಗ್ಗೆ ಸ್ಕೂಲ್ಗೆ ಹೋಗಬೇಕಲ್ಲ ಅಂದ್ಬಿಟ್ಟು ಅವಳನ್ನ ಮಲಗಿಸ್ಬಿಟ್ಟೆ. ಸೊ ಇಬ್ಬರು ಮಲ್ಕೊಂಡ್ರು. ಅದಾದಮೇಲೆ ನೋಡಿ 12:30 ಆಗಿತ್ತು ಟೈಮು. 12:30 ಒಂದು ಸಲ ನಾನು ಪೂಜೆನ ಮುಗಿಸ್ಕೊಂಡೆ. ರುಚಿಮ ಮಲ್ಕೊಂಡಿದ್ಲು. ಆ ಪೂಜೆಯನ್ನು ಮುಗಿಸ್ಕೊಂಡಿದ್ದ ನಂತರ ನಾನು ಶಿವಧ್ಯಾನ ಮಾಡ್ಕೊಳ್ತಾ ಹಾಗೆ ಸ್ವಲ್ಪ ಶಿವ ಮಂತ್ರಗಳನ್ನ ಕೂಡ ಬರ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ರಾತ್ರಿ ನಾವು ಜಾಗರಣೆ ಇರ್ತೀವಿ ಅಂತ ನಾವು ಹೇಗೇಗೋ ಇರೋದಲ್ಲ. ಯಾವುದ್ಯಾವುದೋ ಫಿಲಮ್ಗಳನ್ನ ನೋಡಿಕೊಂಡು ಜಾಲಿಯಾಗಿ ಎಲ್ಲರೂ ಸೇರ್ಕೊಂಡು ಗುಂಪಾಗಿ ಮಾತಾಡಿಕೊಂಡು ಆ ಥರ ಆಟಗಳನ್ನ ಆಡಿಕೊಂಡು ಆ ಥರ ಜಾಗರಣೆಯನ್ನು ಮಾಡೋದ್ರಿಂದ ನಮಗೆ ಪೂರ್ಣ ಫಲ ಅನ್ನೋದು ಸಿಗಲ್ಲ. ನಮಗೆ ಪೂರ್ಣ ಫಲ ಅನ್ನೋದು ಸಿಗಬೇಕಂದ್ರೆ ನಾವು ಇಡೀ ರಾತ್ರಿ ಶಿವನ ಧ್ಯಾನದಲ್ಲಿ ತಲ್ಲೀನರಾದಾಗ ಮಾತ್ರ ನಮಗೆ ಪೂರ್ಣ ಫಲ ಅನ್ನೋದು ಸಿಗುತ್ತೆ. ಶಿವ ಧ್ಯಾನ ಆಗಿರ್ಬೋದು ಅಥವಾ ಶಿವನ ಫಿಲಮ್ ನೋಡೋದ್ರಿಂದ ಆಗಿರ್ಬೋದು, ಶಿವನ ಮಂತ್ರಗಳನ್ನ ಬರಿತಾ ರಾತ್ರಿಯನ್ನು ಕಳೆಯೋದಾಗಿರ್ಬೋದು, ಈ ಥರ ಮಾಡಿದಾಗ ಮಾತ್ರ ನಮಗೆ ನಮ್ಮ ಉಪವಾಸದ ಜಾಗರಣೆಯ ಫಲ ಅನ್ನೋದು ಸಿಗುತ್ತೆ. ನಮಗೆ ಮನೆಯಲ್ಲಿ ಇರೋಕ್ಕಾಗಲ್ಲ ಅಂದರೆ ದೇವಸ್ಥಾನಗಳಿಗೆ ಕೂಡ ಹೋಗ್ಬೋದು, ಅಲ್ಲಿ ಭಜನೆಗಳಲ್ಲಿ ಪಾಲ್ಗೊಳ್ಬೋದು. ಅಲ್ಲಿ ಹೋಗೋಕ್ಕಾಗಿಲ್ಲ ಅಂದರೆ ನಾವು ಮನೆಯಲ್ಲಿ ಈ ಥರ ಶಿವ ಮಂತ್ರಗಳನ್ನ ಬರ್ಕೊಂಡು ಧ್ಯಾನನ ಮುಗಿಸ್ಕೊಳ್ಬೋದು. ಒಬ್ಬ ಬೇಟೆಗಾರ ಮರ ಏರಿ ಕುಳಿತು ಹುಲಿಗೆ ಹೆದರಿ ನಿದ್ದೆ ಮಾಡಿಬಿಟ್ರೆ ನಾನು ಎಲ್ಲಿ ನಿದ್ದೆಯಿಂದ ಜಾರಿ ಬಿದ್ದಾಗ ಹುಲಿ ನನ್ನನ್ನು ತಿನ್ಬಿಡುತ್ತೋ ಅಂಥೇಳಿ ಇಡೀ ರಾತ್ರಿ ಬಿಲ್ವ ಮರದ ಮೇಲೆ ಕೂತ್ಕೊಂಡು ಒಂದೊಂದೇ ಎಲೆಗಳನ್ನ ಕಿತ್ತು ಕೆಳಗಡೆ ಹಾಕ್ತಿರ್ತಾನೆ. ಆ ಕೆಳಗಡೆ ಹಾಕಿದಾಗ ಅಲ್ಲಿ ಶಿವಲಿಂಗ ಇರುತ್ತೆ. ಅವನು ಕಿತ್ತು ಹಾಕ್ತಿದ್ದಿದ್ದೆಲ್ಲ ಶಿವಲಿಂಗದ ಮೇಲೆ ಬೀಳ್ತಿದ್ದಿದ್ದರಿಂದ ಶಿವ ಪ್ರತ್ಯಕ್ಷರಾಗಿ ಅವರಿಗೆ ಮೋಕ್ಷವನ್ನು ಕರುಣಿಸ್ತಾರೆ ಅಂತ ಕತೆ ಕೂಡ ಇದೆ. ಹಾಗೆಯೇ ನಾವು ಯಾವುದೇ ರೀತಿಯಾದರೂ ಶಿವಧ್ಯಾನವನ್ನು ಮಾಡ್ತಾ ಕಳೆದಾಗ ಮಾತ್ರ ನಮಗೆ ಅದರದ್ದು ಫಲ ಅನ್ನೋದು ಸಿಗುತ್ತೆ. ಸೊ ನಾನು ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ 4 ಗಂಟೆ ಆಗಿತ್ತು. 4 ಗಂಟೆವರೆಗೂ ಹೇಗೋ ಧ್ಯಾನ ಮಾಡ್ತಾ ದೇವ್ರದ್ದು ಫಿಲಮ್ ಕೂಡ ಟಿ ವಿಯಲ್ಲಿ ಹಾಕಿದ್ರು. ಅದನ್ನು ಕೂಡ ನೋಡ್ಕೊಳ್ತಾ ಹೇಗೋ 4 ಗಂಟೆವರೆಗೂ ಆಗೋಯಿತು. ಮತ್ತು ಇವರಿಬ್ಬರು ಮಲಗಿಬಿಟ್ಟಿದ್ರು. ನಾನು ಒಬ್ಬಳೇ ಇದ್ದಿದ್ದರಿಂದ 4 ಗಂಟೆ ಮೇಲೆ ನನಗೂ ಸ್ವಲ್ಪ ನಿದ್ದೆ ಬರೋಗೆ ಆಗ್ತಿತ್ತು. ಸರಿ ನಿದ್ದೆ ಮಾಡಿಬಿಟ್ರೆ ಆಗಲ್ಲ ಅಂದ್ಬಿಟ್ಟು ಮನೆ ಆದರೂ ಕ್ಲೀನ್ ಮಾಡ್ಕೊಂಬೇಡೋಣ, ಇನ್ನು ಕೂತ್ಕೊಂಡ್ರೆ ನಿದ್ದೆ ಮಾಡಿಬಿಡ್ತೀನಿ ಅಂತೇಳ್ಬಿಟ್ಟು ಬಾಗಿಲು ತೊಳೆಯೋಣ ಅಂತ ನೋಡಿದ್ರೆ ತುಂಬ ಕತ್ಲೆ ಇತ್ತು ಹೊರಗಡೆ. ಸರಿ ಒಳಗಡೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬೇಡೋಣ, ಅಷ್ಟರಲ್ಲಿ ಸ್ವಲ್ಪ 5 ಗಂಟೆ ಆಗುತ್ತೆ, ಆಮೇಲೆ ಬಾಗಿಲು ತೊಳೆಯೋಣ ಅಂದ್ಬಿಟ್ಟು ನಾನು ಮನೆ ಕೆಲಸನ ಶುರು ಮಾಡಿಕೊಂಡೆ. ಮೊದಲಿಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಪಾತ್ರೆಗಳು ಕೂಡ ರಾತ್ರಿ ತೊಳೆದಿರಲಿಲ್ಲ. ಅವರಿಬ್ಬರು ತಿಂದಿದ್ದ ತಟ್ಟೆ ಎಲ್ಲ ಹಾಗೆ ಬಿಟ್ಬಿಟ್ಟಿದ್ಲು. ರುಚಿಮಾಗಿ ಹೇಳಿದ್ದೆ ಅವಳಿಗೆ ತೊಳೆಯಮ್ಮ ಅಂತ, ಅವಳು ತೊಳೆದಿರಲಿಲ್ಲ. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಬೆಳಗ್ಗೆ ತೊಳ್ಕೊಳ್ಳೋಣ ಅಂದ್ಬಿಟ್ಟು ನಾನು ಹೇಗೋ ಮತ್ತೆ ಪೂಜೆ ಮಾಡೋದೆಲ್ಲ ಇತ್ತಲ್ಲ, ಮತ್ತು ಎಂಜಲ್ ತಟ್ಟೆ ಎಲ್ಲ ತೊಳೆದ್ರೆ ಮೈಲಿಗೆ ಥರ ಆಗುತ್ತೆ ಅಂದ್ಬಿಟ್ಟು ರುಚಿಮಾಗಿ ಹೇಳಿದ್ದೆ. ಅವಳು ತೊಳಿಲಿಲ್ಲ. ಸರಿ ಅಂದ್ಬಿಟ್ಟು ನಾನೇ ಎಲ್ಲ ತೊಳೆದು ಅಷ್ಟರಲ್ಲಿ 5 ಗಂಟೆ ಆಯಿತು. ಹೊರಗಡೆ ಕೂಡ ಬಾಗಿಲಿಗೆ ರಂಗೋಲಿ ಎಲ್ಲ ಬಿಟ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆನ ಮಾಡಿಕೊಂಡೆ. ಪೂಜೆ ಮಾಡ್ಕೊಳ್ಳೋ ಅಷ್ಟರಲ್ಲಿ 6:30 ಏನೋ ಆಗಿತ್ತು. ಅದಾದ ನಂತರ ದೇವಸ್ಥಾನಕ್ಕೆ ಕೂಡ ಹೋದ್ವಿ. ತುಂಬ ದೂರ ಎಲ್ಲೂ ಹೋಗಲಿಲ್ಲ. ಇದು ದೇವಸ್ಥಾನ ನಮ್ಮ ಮನೆ ಹತ್ರನೇ ಇದೆ. ಹಾಗಾಗಿ ನಾವು ಈ ದೇವಸ್ಥಾನಕ್ಕೆ ಹೋದ್ವಿ. ಬಸವಣ್ಣನ ದೇವಸ್ಥಾನ ಇದು. ಮೊದಲಿಗೆ ನಾನು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ಲಿಂಗದ ದರ್ಶನ ಮಾಡ್ಕೊಂಬೇಡೋಣ ಅಂದ್ಬಿಟ್ಟು
ಲಿಂಗಗಳ ಹತ್ರ ಹೋಗಿ ಲಿಂಗದ ದರ್ಶನ ಕೂಡ ಮಾಡಿ ನಮಸ್ಕಾರ ಮಾಡಿಕೊಂಡು ಹಾಗೆ ಸ್ವಲ್ಪ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಅದಾದ ನಂತರದಲ್ಲಿ ನಾನು ದೇವಸ್ಥಾನಕ್ಕೆ ಒಳಗಡೆ ಎಂಟ್ರಿ ಆದೆ. ಒಳಗಡೆ ಎಂಟ್ರಿ ಆದಾಗ ಬೆಳಗ್ಗೆನೇ ಹೋಗಿದ್ದರಿಂದ ಯಾರೂ ಜನ ಇರಲಿಲ್ಲ. ದೇವಸ್ಥಾನ ಫುಲ್ ಖಾಲಿಯಾಗಿತ್ತು. ಪೂಜಾರಿ ಕೂಡ ಪೂಜೆನ ಮುಗಿಸಿ ಹೊರಗಡೆ ಪ್ರಸಾದ ಕೊಡಲಿಕ್ಕೆ ಅಂದ್ಬಿಟ್ಟು ಅಲ್ಲಿ ಎಲ್ಲ ಪ್ರಿಪ್ರೇಷನ್ಗಳನ್ನ ಮಾಡ್ಕೊಳ್ತಾಯಿದ್ರು. ಸರಿ, ಅವ್ರು ಬರೋವರೆಗೂ ಹಾಗೆ ಸ್ವಲ್ಪ ಕೂತ್ಕೊಂಡು ಶಿವಧ್ಯಾನ ಮಾಡ್ತಾ ಕೂತಿದ್ದೆ. ಮುಗಿಸ್ಕೊಂಡು ಪೂಜಾರಿನೂ ಬಂದರು. ಪೂಜೆನೂ ಮುಗಿಸ್ಕೊಂಡು ನಂತರದಲ್ಲಿ ಪ್ರಸಾದನ ಕೊಡ್ತಾಯಿದ್ರು. ಪ್ರಸಾದನ ಕೂಡ ತಗೊಂಡೆ. ಪ್ರಸಾದಕ್ಕೆ ಕೇಸರಿಬಾತು ಮತ್ತು ವಾಂಗಿಬಾತನ್ನು ಮಾಡಿದರು. ನಾನೇನು ತಿನ್ನಲಿಲ್ಲ, ಮನೆಗೆ ತೊಗೊಂಡು ಬಂದೆ. ಅದಾದ ನಂತರ ಮನೆಯಲ್ಲಿ ಪೂರಿ ಸಾಗುನ ಬೆಳಗ್ಗೆನೇ ಪ್ರಿಪೇರ್ ಮಾಡಿದ್ದೆ. ಇನ್ನು ರುಚಿಗೆ ಬಾಕ್ಸ್ ಕಟ್ಟಬೇಕಿತ್ತು, ಲಂಚ್ ಬಾಕ್ಸು. ಹಾಗೆ ನನ್ನ ಹಸ್ಬೆಂಡು ಕೂಡ ತಿಂಡಿ ಪ್ರಿಪೇರ್ ಮಾಡಬೇಕಾಗಿತ್ತಲ್ಲ, ಹಾಗಾಗಿ ಬೆಳಗ್ಗೆನೇ ಮಾಡಿಕೊಂಡೆ. ಇನ್ನು ದೇವಸ್ಥಾನದ ಪ್ರಸಾದನ ನಾನು ಅಲ್ಲಿ ತಿಂದಿರಲಿಲ್ಲ, ಮನೆಗೆ ತೊಗೊಂಡು ಬಂದಿದ್ದೆ. ಹಾಗಾಗಿ ಇವರಿಬ್ಬರನ್ನು ಕಳಿಸಿದ್ದಾದ ನಂತರ ನಾನು ಆ ಪ್ರಸಾದನ ತಗೊಂಡು ನನ್ನ ಫಾಸ್ಟಿಂಗ್ನ ಅಲ್ಲಿಗೆ ನಾನು ಬ್ರೇಕ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ನನ್ನ ಸಂಕಲ್ಪನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಮನೆಯಲ್ಲಿ ನಿಟ್ಟುಪವಾಸನ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಒಂದು ಪೀಸ್ ಕಲ್ಲಂಗಡಿ ಹಣ್ಣನ್ನು ತಗೊಂಡು ನನ್ನ ಇಡೀ ದಿನದ ಶಿವರಾತ್ರಿ ವ್ರತನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.